ನೀವು ನೋಡ್ತಾ ಇದ್ದೀರಾ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಬೆಂಗಳೂರು ಟು ಗೋವಾ ವಂದೇ ಮಾತರಂ ರೈಲು ಸಂಚಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಮನವಿ. ಹಾಸನ ಮಾರ್ಗವಾಗಿ ಅತಿ ವೇಗದ ರೈಲು ಸಂಪರ್ಕ ಕಲ್ಪಿಸಲು ಕೇಂದ್ರಕ್ಕೆ ಪತ್ರ. ಎಚ್ಡಿಕೆ ಕಾರ್ಯವೈಖರಿಗೆ ಜಿಲ್ಲೆಯ ಜನರಿಂದ ಮೆಚ್ಚುಗೆ. ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯ. ಜಿಲ್ಲಾಧಿಕಾರಿಗಳಿಗೆ ಮನವಿ. ವಿಜಯನಗರ ಬಡಾವಣೆ ನಿವಾಸಿಗಳಿಂದ ಪ್ರತಿಭಟನೆ. ಮಾನಸಿಕ ಖಿನ್ನತೆ ಹಿನ್ನೆಲೆ ಪಿಸ್ತೂಲ್ನಿಂದ ತನಗೆ ಗುಂಡು ಹಾರಿಸಿಕೊಂಡು ನಿವೃತ್ತ ಯೋಧ ಆತ್ಮಹತ್ಯೆ. ಹಳೆಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಸಕಲೇಶಪುರ ಪಟ್ಟಣಕ್ಕೆ ಬೆಳ್ಳಂಬೆಳಿಗ್ಗೆ ಡಿಸಿ ಭೇಟಿ. ವಿವಿಧ ಪ್ರದೇಶಗಳಲ್ಲಿನ ವ್ಯವಸ್ಥೆ ಪರಿಶೀಲನೆ. ಸಮಸ್ಯೆಗಳ ಕುರಿತು ಸಾರ್ವಜನಿಕರಿಂದ ಸಮಸ್ಯೆ ಆಲಿಸಿದ ಡಿಸಿ ಲತಾ ಕುಮಾರಿ. ಜಿಲ್ಲಾಧಿಕಾರಿಗಳ ಆದೇಶ ಪಾಲನೆಗೆ ಹಿಂದೇಟು. ಬೇಲೂರಿನಲ್ಲಿ ಪಾರ್ಕಿಂಗ್ ಸಮಸ್ಯೆಗೆ ಕಾಣದ ಪರಿಹಾರ. ಕಂಡು ಕಾಣದಂತೆ ಸುಮ್ಮನೆ ಕುಳಿತ ಪೊಲೀಸ್ ಸಿಬ್ಬಂದಿಗಳು. ವಾರ್ತೆಗಳ ವಿವರ. ರಾಜಧಾನಿ ಬೆಂಗಳೂರು ಹಾಗೂ ರಾಜ್ಯದ ಕರಾವಳಿ ಪ್ರದೇಶಗಳ ಜಿಲ್ಲೆಗಳ ನಡುವೆ ಪ್ರಯಾಣವನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಹಾಸನ ಮಾರ್ಗವಾಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭಿಸುವಂತೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಈ ಸಂಬಂಧ ರೈಲ್ವೆ ಸಚಿವರಿಗೆ ಪತ್ರವನ್ನ ಬರೆದಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರದಿಂದ ಹಾಸನ, ಮಂಗಳೂರು ಜಂಕ್ಷನ್, ಉಡುಪಿ, ಕಾರವಾರ ಮಾರ್ಗವಾಗಿ ಗೋವಾದ ಮಡ್ಗಾಂವ್ ವರೆಗೆ ಅತಿವೇಗದ ವಂದೇ ಭಾರತ್ ರೈಲು ಸೇವೆ ಆರಂಭಿಸುವಂತೆ ಮನವಿಯನ್ನು ಸಲ್ಲಿಸಿದ್ದಾರೆ. ಹಾಸನ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ವಂದೇ ಭಾರತ್ ರೈಲು ಸಂಚಾರಕ್ಕೆ ಅವಕಾಶ ನೀಡೋದ್ರಿಂದ ಹಾಸನ ಭಾಗದ ಜನರಿಗೆ ಹೆಚ್ಚು ಅನುಕೂಲ ಆಗ್ತದೆ. ವಾಣಿಜ್ಯ ಅಭಿವೃದ್ಧಿ ಕೂಡ ಹೆಚ್ಚು ಪೂರಕವಾಗುತ್ತೆ. ಪಶ್ಚಿಮ ಘಟ್ಟ ಪ್ರದೇಶ ಸೇರಿದಂತೆ ಈ ಮಾರ್ಗದಲ್ಲಿ ಈಗಾಗಲೇ ವಿದ್ಯುತ್ಕರಣ ಕಾರ್ಯ ಬಹುತೇಕವಾಗಿ ಪೂರ್ಣಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವೇಗದ ರೈಲು ಸೇವೆಯನ್ನು ಆರಂಭಿಸಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಹಾಸನ, ಮಂಗಳೂರು ಜಂಕ್ಷನ್, ಉಡುಪಿ, ಕಾರವಾರ ಮಾರ್ಗವಾಗಿ ಗೋವಾ ಮಡ್ವಾ ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ಯೋಜನೆಯನ್ನ ಪ್ರಾರಂಭಿಸಬೇಕು ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಇದೊಂದು ಪ್ರಾರಂಭ ಮಾಡಿದ್ರೆ ಈ ಭಾಗದ ಜನರಲ್ಲಿ ಅತಿ ಹೆಚ್ಚು ಉಪಯೋಗ ಅಂತೂ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಯಾವುದೋ ಒಂದೇ ಒಂದು ಟ್ರೈನ್ ಹಾಸನದಿಂದ ನೇರವಾಗಿ ಗೋವಾಗೆ ಹೋಗ್ತಾ ಇರ್ತಕ್ಕಂಥ ಒಂದು ಟ್ರೈನ್ ಇದೆ. ಒಂದೇ ಭಾರತ್ ಎಕ್ಸ್ಪ್ರೆಸ್ ಬಂದ್ರೆ ಇನ್ನಷ್ಟು ಪ್ರವಾಸೋದ್ಯಮ ಸೇರಿದಂತೆ ಎಲ್ಲಕ್ಕೂ ಕೂಡ ಅನುಕೂಲವಾಗುತ್ತೆ. ನೀವು ಈಗ ಇಲ್ಲಿ ರಾತ್ರಿ ಹತ್ತಿರ ಬೆಳಗ್ಗೆ ಹೋಗ್ತಾ ಇದ್ದೀವಿ, ಒಂದೇ ಭಾರತ್ ಆದ್ರೆ ಕನಿಷ್ಠ ಅವಧಿಯಲ್ಲಿ ತಲುಪಬಹುದು. ಹಾಗಾಗಿ ಹಾಸನ ಮಂಗಳೂರು ಓಡಾಡೋರಾಗಿರಬಹುದು, ಬೆಂಗಳೂರು ಟು ಹಾಸನ್, ಬೆಂಗಳೂರು ಟು ಮಂಗಳೂರು ಓಡಾಡೋರು, ಇವರೆಲ್ಲರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಹಾಸನ ನಗರದ ತಣ್ಣೀರು ಹಳ್ಳದ ಬಳಿ ಇರತಕ್ಕಂಥ ವಿಜಯನಗರ ಬಡಾವಣೆಯಲ್ಲಿನ ವಿವಿಧ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಒತ್ತಾಯಿಸಿ ಬಡಾವಣೆಯ ಜನರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ತಮ್ಮ ಬಡಾವಣೆಯಲ್ಲಿ ಹಲವು ಸಮಸ್ಯೆಗಳಿದ್ದು ಅವುಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಇಲಾಖೆಗಳು ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಿ ಪ್ರತಿಭಟನಾಕಾರರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಮೆರವಣಿಗೆ ನಡೆಸಿದ್ರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಂಗಸ್ವಾಮಿ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ವಿಜಯನಗರ ಬಡಾವಣೆಯಲ್ಲಿ ಇರತಕ್ಕಂತ ಕೆರೆ ಸ್ವಚ್ಛಗೊಳಿಸುವಂತೆ ಹಲವು ಬಾರಿ ಮಹಾನಗರ ಪಾಲಿಕೆಗೆ ಮನವಿ ಮಾಡಿದ್ರು ಕೂಡ ಇದುವರೆಗೂ ಕೂಡ ಅಧಿಕಾರಿಗಳು ಕೆರೆ ಸ್ವಚ್ಛ ಮಾಡುವ ಗೋಜಿಗೆ ಹೋಗಿಲ್ಲ. ಇದರಿಂದ ಕೆರೆಗಳಲ್ಲಿ ಹೂಳು ತುಂಬಿಕೊಂಡು ಜೊತೆಗೆ ದಟ್ಟವಾದ ಹುಲ್ಲುಗಾವಲು ಬೆಳೆದು ಕೆರೆ ಅವನತಿಯತ್ತ ಸಾಗ್ತಾ ಇದೆ. ಕೆರೆ ಮಲಿನವಾಗಿರೋದ್ರಿಂದ ದುರ್ವಾಸನೆಯಿಂದ ಅಲ್ಲಿ ಜನ ಓಡಾಡಕ್ಕಾಗ್ತಾ ಇಲ್ಲ. ರೋಗ ರುಜಿನಗಳು ಹರಡ್ತಕ್ಕಂಥ ಭೀತಿ ಎದುರಾಗಿದೆ. ದನ ಕರುಗಳು ನೀರು ಕುಡಿಯಕ್ಕೆ ಆಗ್ತಾ ಇಲ್ಲ. ಹೀಗೆ ತಮ್ಮ ಬಡಾವಣೆಯಲ್ಲಿರ್ತಕ್ಕಂಥ ಏಕೈಕ ಕೆರೆಯನ್ನ ಉಳಿಸಿಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲದೆ ಮಹಾನಗರ ಪಾಲಿಕೆ ಜವಾಬ್ದಾರಿ ಕೂಡ. ಹಾಗಾಗಿ ಇದರ ಬಗ್ಗೆ ಅಧಿಕಾರಿಗಳು ಕೂಡಲೇ ಕ್ರಮ ತಗೊಬೇಕು ಅಂತ ಹೇಳಿದ್ದಾರೆ. ಇನ್ನು ಬಡಾವಣೆಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವಿದ್ದು ಇದನ್ನ ಕಿಡಿಗೇಡಿಗಳು ಹಾಳು ಮಾಡಿದ್ದಾರೆ. ಅಲ್ಲದೆ ಅದು ಸರಿಯಾದ ನಿರ್ವಹಣೆ ಇಲ್ಲದೆ ನೀರು ಕುಡಿಯಲು ಯೋಗ್ಯವಿಲ್ಲದ ಸ್ಥಿತಿಗೆ ತಲುಪಿಟ್ಟಿದೆ. ಹೀಗಾಗಿ ಇದನ್ನು ಕೂಡ ಸರಿಪಡಿಸಬೇಕು. ಗ್ರಾಮದ ಶ್ರೀ ಮಾರಮ್ಮ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಸರ್ಕಾರಿ ಶಾಲೆಗೆ ಅದನ್ನ ಸ್ಥಳಾಂತರ ಮಾಡಬೇಕು ಅಂತೆಲ್ಲ ಮನವಿಯನ್ನು ಸಲ್ಲಿಸಿದ್ದಾರೆ. ಅವರು ಬೇರೆ ಬೇರೆ ಸಮಸ್ಯೆಗಳು ಹೇಳ್ಕೊಂಡಿದ್ದಾರೆ. ಈ ವೇಳೆ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ಕೃಷ್ಣದಾಸ್, ರಂಗಸ್ವಾಮಿ, ಗುಡ್ಡೇನಹಳ್ಳಿ, ಹಂದಿಜೋಗಿ ಸಂಘದ ರಾಜ್ಯ ಉಪಾಧ್ಯಕ್ಷ ಗೋವಿಂದ ರಾಜು, ಚಂದ್ರಗುಪ್ತ ಮೌರ್ಯ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಡ್ವಾರೆ, ಸುರೇಶ್ ಇನ್ನಿತರರು ಹಾಜರಿದ್ದರು. ಸರ್, ನಾವು ಸುಮಾರು ಕಳೆದ 2 ತಿಂಗಳ ಹಿಂದೆಯಿಂದಲೂ ಕೂಡ ಏನು ಗುಡ್ಡೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕೆರೆ ಏನಿದೆ ಆ ಕೆರೆಯನ್ನು ಸ್ವಚ್ಛಗೊಳಿಸಿ ಹೂಳೆತ್ತಿ ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ನಾವು ಹಲವಾರು ಬೇಡಿಕೆಗಳು ಗುಡ್ಡೇನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ನಾವು ಅರ್ಜಿಗಳನ್ನ ಕೊಟ್ಟಿದ್ವಿ, ಜನಸ್ಪಂದನಕ್ಕೆ ಕೊಟ್ಟಿದ್ವಿ, ಎಲ್ಲ ಪ್ರತಿಯೊಂದು ಇಲಾಖೆಗೆ ಕೊಟ್ಟಿದ್ವಿ. ನಮಗೆ ಬರಲ್ಲ, ಇದು ನಮಗೆ ಬರಲ್ಲ ಅಂತ
ಇದು ಯಾರು ಅಲ್ಲಿರ್ತಕ್ಕಂಥ ಕುಡಿಯೋ ನೀರಿನ ಘಟಕನ ರಿಪೇರಿ ಮಾಡಿಸಿ ಕ್ಲೀನಾಗಿ ಅದನ್ನು ಕುಡಿಯೋ ನೀರು ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಅಲ್ಲಿ ನಮ್ಮ ಕ್ಲಿನಿಕ್ ಅಂತ ಒಂದು ಆರೋಗ್ಯ ಕೇಂದ್ರ ಇದೆ. ಆ ಆರೋಗ್ಯ ಕೇಂದ್ರಕ್ಕೆ ಡಾಕ್ಟರ್ಸು ಇಲ್ಲ, ನರ್ಸು ಇಲ್ಲ, ಸಿಬ್ಬಂದಿಯೂ ಇಲ್ಲ, ಯಂತ್ರೋಪಕರಣಗಳು ಮನಿಕತವಲ್ಲಿ ಈ ಒಂದು ಪರಿಸ್ಥಿತಿಗೆ ತಲುಪಿದೆ. ದಯಮಾಡಿ ನಾವು ಸುಮಾರು ಒಂದು 5-6 ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಮೆರವಣಿಗೆ ಮತ್ತು ಸತ್ಯಾಗ್ರಹನ ಮಾಡ್ತಾಯಿದ್ದೀವಿ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ, ಆದಷ್ಟು ಕೂಡಲೇ ಇಲ್ಲಿ ಬಂದ್ಬಿಟ್ಟು ಅದನ್ನು ಅನುಕೂಲ ಮಾಡಿಕೊಡ್ಬೇಕು. ಏನು ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳು, ಪೌರಾಯುಕ್ತರು, ತಹಸೀಲ್ದಾರರು, ಇವರೆಲ್ಲರೂ ಜಂಟಿಯಾಗಿ ಬಂದು ಅಲ್ಲಿ ಕೆರೆಯನ್ನು ಪರಿಶೀಲಿಸ್ಬೇಕು ಏನಾಗಿದೆ ಅಂತ. ಅಲ್ಲಿ ಸರ್ ಮನವಿ ಕೊಡಕ್ಕೆ ಹೋದಾಗ ಪೌರಾಯುಕ್ತರು ಹೇಳ್ತಾರೆ ಇದು ನಮಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಅಂದರೆ ನಾನು ಅರ್ಜಿ ಯಾವುದು ತಗೊಳ್ಳಲ್ಲ ರೀ, ನೀವೇನು ಮಾಡ್ಕೊತೀರೋ ಮಾಡ್ಕೊ ಹೋಗ್ರಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಬೆದರಿಕೆ ಒಂಥರ ಧಮಕಿ ಹಾಕೋದು. ಧಮಕಿ ಮತ್ತು ಉಡಾಫೆ ರೀತಿಯಲ್ಲಿ ಪೌರಾಯುಕ್ತರು ಮಾತಾಡ್ತಾರೆ, ಕೃಷ್ಣಮೂರ್ತಿ ಅಂತ ಹೇಳಿ. ಇದು ಭಾಳ ನಮಗೆ ನೋವಿನ ಸಂಗತಿ. ಅದರಿಂದ ಎಲ್ಲರಿಗಿಂತ ಹೆಚ್ಚಾಗಿ ಮೊದಲು ನಮಗೆ ಅಲ್ಲಿ ಕೆರೆಯನ್ನು ಸಂಸ್ಕರಿಸಿ ಅದನ್ನು ಉಪಯೋಗಕ್ಕೆ ಬರೋಂಗೆ ಮಾಡಿಕೊಡ್ಬೇಕು. ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಎಲ್ಲ ಅಲ್ಲಿ ಬದುಕಬಾರ್ದು ಆ ನೀರು ಕುಡೋದಲ್ಲಿ. ಇದು ಸಮಸ್ಯೆ ಆಗಿದೆ ಸರ್. ನಾವು ನಿಮ್ಮ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ, ಆದಷ್ಟು ಬೇಗ ಈ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಸರ್. ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ ನಿವೃತ್ತ ಯೋಧ ತಲೆಗೆ ಪಿಸ್ತೂಲ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ಘಟ್ಟದಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಜೆ.ಕೆ. ಕಲ್ಲೇಶ್ ಆತ್ಮಹತ್ಯೆಗೆ ಶರಣಾದ ನಿವೃತ್ತ ಯೋಧ. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಇವರು ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಮೃತ ಕಲ್ಲೇಶ್ 2 ವಿವಾಹ ಕೂಡ ಆಗಿದ್ರು. ಕೆಲಸದಿಂದ ನಿವೃತ್ತಿಯಾಗಿ ಬರುವಾಗಲೇ ಪಿಸ್ತೂಲ್ಗೆ ಪರ್ಮಿಷನ್ ಕೂಡ ತೆಗೆದುಕೊಂಡು ಪಿಸ್ತೂಲ್ ಇಟ್ಕೊಂಡಿದ್ರು. ಕಳೆದ ಹಲವು ದಿನಗಳಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಇದಕ್ಕಾಗಿ ಚಿಕಿತ್ಸೆ ಕೂಡ ಪಡಿತಾ ಇದ್ರು. ಆದರೆ ಘಟನೆಗೂ 2 ದಿನ ಮೊದಲು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಪತ್ನಿ ಬಳಿ ಕೂಡ ಹೇಳಿಕೊಂಡಿದ್ದರಂತೆ. ಇನ್ನು ಮಂಗಳವಾರ ಬೆಳಿಗ್ಗೆ ಅಂತಂದ್ರೆ ಇವತ್ತು ಬೆಳಗ್ಗೆ ಸಕಲೇಶಪುರ ಪೊಲೀಸ್ ಠಾಣೆಗೆ ಕರೆ ಮಾಡಿ ಕಲ್ಲೇಶ್ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಕೂಡಲೇ ಹಳೆಬೀಡು ಪೊಲೀಸರಿಗೆ ಸಕಲೇಶಪುರ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಘಟ್ಟದಹಳ್ಳಿ ಗ್ರಾಮಕ್ಕೆ ಪೊಲೀಸರು ತೆರಳಿದ್ದಾರೆ. ಅಷ್ಟರಲ್ಲಾಗಲೇ ಮನೆಯಲ್ಲಿಯೇ ಪಿಸ್ತೂಲ್ನಿಂದ ತಲೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಳೆಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಮಂಗಳವಾರ ಬೆಳ್ಳಂಬೆಳಿಗ್ಗೆ ದಿಢೀರ್ ಸಕಲೇಶಪುರ ಪಟ್ಟಣಕ್ಕೆ ಭೇಟಿ ನೀಡಿ ಸಿಟಿ ರೌಂಡ್ಸ್ ನಡೆಸಿ ವಿವಿಧ ಪ್ರದೇಶಗಳಲ್ಲಿನ ಅವ್ಯವಸ್ಥೆಯನ್ನ ಕಣ್ಣಾರೆ ಕಂಡು ಪರಿಶೀಲನೆಯನ್ನು ನಡೆಸಿದ್ದಾರೆ. ಸಾಬ್ ಸಿದ್ದೇಗೌಡ ಶಾಲೆಯಿಂದ ಹಳೆ ಹಾಗೂ ಹೊಸ ಬಸ್ ನಿಲ್ದಾಣದವರೆಗೆ ನಡೆದುಕೊಂಡೇ ಪರಿಶೀಲನೆಯನ್ನು ನಡೆಸಿದ ಅವರು ರಸ್ತೆ, ಫುಟ್ಪಾತ್, ಪಾರ್ಕಿಂಗ್ ಹಾಗೂ ಸ್ವಚ್ಛತೆ ಸಮಸ್ಯೆಗಳ ಕುರಿತು ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಮಾಹಿತಿಯನ್ನು ಪಡೆದರು. ರಾಷ್ಟ್ರೀಯ ಹೆದ್ದಾರಿ ಮರುಡಾಂಬರೀಕರಣದ ಬಳಿಕ ರಸ್ತೆಯ 2 ಬದಿಗಳಲ್ಲಿ ಗ್ರಾವೆಲ್ ಹಾಕದೇ ಇರುವುದನ್ನು ಗಮನಿಸಿದ ಜಿಲ್ಲಾಧಿಕಾರಿಗಳು ಕೂಡಲೇ ಅದನ್ನ ತುಂಬುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಹಳೆ ಬಸ್ ನಿಲ್ದಾಣ ಸಮೀಪ ಫುಟ್ಪಾತ್ ಅತಿಕ್ರಮಿಸಿ ಅಂಗಡಿ ಮುಂಗಟ್ಟುಗಳನ್ನು ಹಾಕಿರ್ತಕ್ಕಂಥದ್ದು, ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸುವಂತೆ ಪುರಸಭೆಗೆ ಆದೇಶಿಸಿದ್ರು. ಅಲ್ಲದೆ ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ವಾಣಿಜ್ಯ ಕಟ್ಟಡದ ಮುಂಭಾಗದಲ್ಲಿರುವ ಅನಧಿಕೃತ ಅಂಗಡಿಗಳು ಹಾಗೂ ಪ್ಲಾಸ್ಟಿಕ್ ಇಷ್ಟಿಕೆಲ್ಲ ಏನು ಹಾಕೊಂಡಿದ್ದಾರೆ ಅವೆಲ್ಲವನ್ನು ತೆರವುಗೊಳಿಸಿ ಕಟ್ಟಡವನ್ನ ಟೆಂಡರ್ ಮೂಲಕ ನೀಡುವ ಮೂಲಕ ಪುರಸಭೆಗೆ ಆದಾಯ ತರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟರು. ಸಾರ್ವಜನಿಕ ಶೌಚಾಲಯ ನಿರ್ಮಿಸಬೇಕು ಅಂತ ಸೂಚಿಸಿದ್ರು. ಹಳೆ ತಾಲೂಕು ಪಂಚಾಯಿತಿ ಕಚೇರಿ ಸ್ಥಳಕ್ಕೆ ಭೇಟಿಯನ್ನು ನೀಡಿದ ಅವರು ಅಕ್ರಮ ಅಂಗಡಿಗಳನ್ನು ತೆರವುಗೊಳಿಸಿ ಗೇಟ್ ನಿರ್ಮಿಸಿ ವಾಹನ ನಿಲುಗಡೆ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸೂಚಿಸಿದ್ರು. ಖಾಸಗಿ ವ್ಯಕ್ತಿಗಳು ಹಳೆ ತಾಲೂಕು ಕಚೇರಿ ಆವರಣವನ್ನು ದುರುಪಯೋಗ ಪಡಿಸಿಕೊಂಡು ವಾಣಿಜ್ಯ ಚಟುವಟಿಕೆ ನಡೆಸ್ತಾ ಇದ್ದಿದ್ದು ಕಂಡು ಬಂತು. ಯಾವುದೇ ಕಾರಣಕ್ಕೂ ಕೂಡ ಸ್ಥಳದಲ್ಲಿ ಖಾಸಗಿ ವಾಣಿಜ್ಯ ಚಟುವಟಿಕೆಗೆ ಅವಕಾಶ ನೀಡಬಾರದು ಅಂತ ತಹಸೀಲ್ದಾರ್ಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಈ ಸ್ಥಳವನ್ನ ಸಮತಟ್ಟು ಮಾಡಿ ಮರಗಿಡಗಳನ್ನ ಕಡಿಬಾರದು ಅಂತ ಆದೇಶಿಸಿದ್ರು. ಹಾಸನ ಸಕಲೇಶಪುರ ರಸ್ತೆ ಸಮಸ್ಯೆ ಇವೆಲ್ಲವನ್ನು ಕೂಡ ಗಮನಿಸಿ ಅಧಿಕಾರಿಗಳಿಗೆ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಫೈನ್ ಜಿಲ್ಲಾಧಿಕಾರಿಗಳು ಪ್ರತಿ ಮಂಗಳವಾರ ಅದೊಂದು ಒಂದು ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ನಾನು ಎಲ್ಲ ಕಡೆನೂ ಕೂಡ ದಿಢೀರ್ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡ್ತಕ್ಕಂಥದ್ದು, ಸಮಸ್ಯೆಗಳನ್ನ ಆಲಿಸ್ತಕ್ಕಂಥದ್ದು, ಕಚೇರಿಯಲ್ಲಿ ಕುರಿತು ಸಮಸ್ಯೆಯನ್ನು ಆಲಿಸುವ ಬದಲಾಗಿ ಸ್ಪಾಟಿಗೆ ಹೋಗಿ ಸುಮಾರು ಒಂದೊಂದು 2.5 ಕಿಲೋಮೀಟರ್ ಆಗಿರ್ಬೋದು, 2 ಕಿಲೋಮೀಟರ್ವರೆಗೂ ನಡ್ಕೊಂಡು ಹೋಗಿ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳು ಆಲಿಸಿದ್ದಾರೆ. ಗುಡ್ ಇನಿಷಿಯೇಟಿವ್. ಬಟ್ ಜಿಲ್ಲಾಧಿಕಾರಿಗಳು ಬಂದು ಹೋದ ಮೇಲೆ ಅಧಿಕಾರಿಗಳು ಅದನ್ನ ಪಾಲನೆ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಅಂತಹದ್ದೇ ಸುದ್ದಿ ಮುಂದಿನ ಸುದ್ದಿ ಒಂದು ನೋಡೋಣ. ಸಕಲೇಶಪುರ ಒಂದು ಸುಂದರವಾದ ನಗರ. ಹೇಳಬೇಕು ಅಂದರೆ ಮಲೆನಾಡಿನ ಹೆಬ್ಬಾಗಿಲು. ಇಲ್ಲಿಂದನೇ ನಮ್ಮ ಘಟ್ಟಗಳಿಗೆ ಹೋಗಬೇಕಾಗ್ತದೆ. ಅಷ್ಟು ಸುಂದರವಾದ ನಗರ ನಾವು ಸುಂದರವಾಗಿ ಇಡಬೇಕಾಗಿರೋದು ಸಹ ನಮ್ಮ ಕರ್ತವ್ಯ ಇದೆ. ನಮಗೆ ಅನೇಕ ದೂರುಗಳು ಬಂದಿತ್ತು. ಆ ನಿಟ್ಟಿನಲ್ಲಿ ನಾನಿವತ್ತು ನಮ್ಮ ಎಲ್ಲ ಅಧಿಕಾರಿಗಳೊಂದಿಗೆ, ನಮ್ಮ ಮುನ್ಸಿಪಾಲಿಟಿ ಅಧಿಕಾರಿಗಳು, ಸಿಬ್ಬಂದಿ, ಕಂದಾಯ ಅಧಿಕಾರಿಗಳು, ತಹಸೀಲ್ದಾರರು ಮತ್ತು ಎಲ್ಲ ಇತರ ಇಲಾಖೆಯ ಎಲ್ಲ ಅಧಿಕಾರಿಗಳೊಂದಿಗೆ ನಾವು ಪರಿಶೀಲನೆಯನ್ನು ಮಾಡಿದಾಗ ಇಲ್ಲಿ ಅನೇಕ ಸಮಸ್ಯೆಗಳಿರೋದು ಕಂಡು ಬಂದಿದೆ. ನಾವು ಈ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಗತ ಮಾಡ್ತಾ ಇದ್ದೇವೆ. ಯಾಕಂದರೆ ಪ್ರತಿ ವಾರ ನಾವು ಸಿಟಿ ರೌಂಡ್ಸಲ್ಲಿ ಹೋದಾಗ ಇವತ್ತು ಅರ್ಲಿ ಮಾರ್ನಿಂಗ್ ನಮ್ಮ
ಸಕಲೇಶ್ಪುರ ಸಿಟಿ ರೌಂಡ್ಸ್ಗೆ ಬಂದಿದ್ದೇವೆ. ನಮ್ಮ ಫುಟ್ಪಾತಿಂದ ಹಿಡಿದು ರಸ್ತೆಗಳು, ಎಸ್ಪೆಷಲಿ KSRTC ಪಾರ್ಕಿಂಗ್ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು ನಮಗೆ ಇಲ್ಲಿ ಕಂಡು ಬಂದಿದೆ. ಒಂದು ಸಭೆಯನ್ನು ನಡೆಸಿ ಖಂಡಿತ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದ್ದೇ ಇರುತ್ತೆ, ಅದನ್ನು ನಾವು ಕಂಡುಕೊಳ್ತೀವಿ ಅಂತ ಹೇಳಿ. ಈಗ ನೀವು ಈ ಫುಟ್ಪಾತ್ ಎಲ್ಲ ಕಂಪ್ಲೀಟ್ ಒತ್ತುವರಿಯಾಗಿತ್ತು. ಈಗ ನೀವು ಸ್ಥಳದಲ್ಲೇ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಅವರಿಗೆ ಆದೇಶ ಮಾಡಿದ್ದೀರಿ, ಎಲ್ಲ ಕ್ಲಿಯರ್ ಮಾಡಿ ಅದನ್ನು ಫುಟ್ಪಾತ್ ಸಾರ್ವಜನಿಕರಿಗೆ ತಿರುಗಾಡೋದಕ್ಕೆ ಅದು ಮಾಡಿಕೊಡ್ಬೇಕು ಅಂತ. ಅದ್ರ ಬಗ್ಗೆ ಒಂದು ಸ್ವಲ್ಪ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಗರ ಸ್ವಚ್ಛವಾಗಿ ಇರಬೇಕು ಅಂತಂದರೆ ಎಲ್ಲರ ಪಾತ್ರ ಇರ್ತದೆ, ನಮ್ಮ ನಾಗರಿಕರ ಪಾತ್ರ ಇರ್ತದೆ. ನಾವು ಎಷ್ಟೇ ಕಸವನ್ನು ನಾವು ನಮ್ಮ ಪೌರ ಕಾರ್ಮಿಕರು ತೆಗಿತಾ ಹೋದರೂ ಇಲ್ಲಿ ನಮಗೆ ಕಂಡು ಬಂದಿದ್ದು ಅಂದರೆ ಮತ್ತೆ ತೆಗೆದುಕೊಂಡು ಹೋಗಿ ಅಲ್ಲೇ ನಾಗರಿಕರು ಅಲ್ಲೇ ಎಸಿತಾ ಇರ್ತಾರೆ. ದಯವಿಟ್ಟು ನನ್ನಲ್ಲಿ ನಾಗರಿಕರಲ್ಲಿ ಕೋರಿಕೆ ಅಂದರೆ ಹಾಗೆ ಮಾಡಬೇಡಿ. ಯಾಕಂದರೆ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿ ಜೊತೆಯಲ್ಲಿ ನೀವು, ಮುನ್ಸಿಪಾಲ್ಟಿ ಸಿಬ್ಬಂದಿ ಜೊತೆಯಲ್ಲಿ ನೀವು ಕೈ ಜೋಡಿಸ್ಬೇಕಾಗ್ತದೆ. ಕಸವನ್ನು ಎಲ್ಲಂದರೆ ಅಲ್ಲೇ ಎಸೆಯೋದು. ನಾನು ಇವತ್ತು KSRTC ಬಸ್ ಸ್ಟಾಪಲ್ಲಿ ನೋಡ್ತಾ ಇದ್ವಿ, ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಂದರೆ ಅಲ್ಲೇ ಗುಟಕ ಮತ್ತು ಇತರೆಯನ್ನು ಉಗಿದಿರೋದು ಕಂಡು ಬರ್ತದೆ. ದಯವಿಟ್ಟು ಹಾಗೆ ಮಾಡಬೇಡಿ. ಇದು ನಿಮ್ಮ ನಗರ, ನಮ್ಮ ನಗರ. ಹಾಗಾಗಿ ನಾವು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಬೇಲೂರು ನಗರದ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಜಿಲ್ಲಾಧಿಕಾರಿಗಳ ಸ್ಪಷ್ಟ ಆದೇಶ ಇದ್ರು. ಕಳೆದ ಮಂಗಳವಾರ ಜಿಲ್ಲಾಧಿಕಾರಿಗಳು ಇವತ್ತು ಸಕಲೇಶ್ಪುರಕ್ಕೆ ಹೋದಂಗೆ ಕಳೆದ ಮಂಗಳವಾರ ಬೇಲೂರಿಗೆ ಹೋಗಿದ್ರು. ವಾಹನಗಳನ್ನ ಎಲ್ಲಂದ್ರಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಿಲ್ಲಿಸಬಾರ್ದು ಅಂತ ಪರಿಶೀಲನೆ ಮಾಡಿದ್ರು. ಆ್ಯಂಡ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಜಿಲ್ಲಾಧಿಕಾರಿಗಳ ಸೂಚನೆ ಬೆನ್ನಲ್ಲೇ ಬೇಲೂರಿನ ತಹಸೀಲ್ದಾರ್ ಬೇರೆ ಮೊನ್ನೆ ಏನೋ ಹೋಗಲ್ಲಿ ಅವರೇ ನಿಂತ್ಕೊಂಡು ಅವೆಲ್ಲವನ್ನು ತೆರವುಗೊಳಿಸಿ ಮುಂದೆ ಹಿಂಗೆ ನಿಲ್ಲಿಸಿದ್ರೆ ನಾವು ಕಠಿಣ ಕ್ರಮ ತಗೊಂಡ್ಬಿಡ್ತೀವಿ, ಮತ್ತೊಂದು ಇನ್ನೊಂದು ಅಂತೆಲ್ಲ ಹೇಳಿದ್ರು. ಇದಾದ ಮೇಲೆ ಸಮಸ್ಯೆ ಸರಿ ಆಯ್ತಾ ಅಂತ ನೋಡ್ತಾ ಹೋದ್ರೆ ಬೇಲೂರಿನ ಚನ್ನಕೇಶವ ದೇವಾಲಯದ ಮುಂಭಾಗ ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಮಾದರಿಯಾಗಬೇಕಾದ ಸ್ಥಳದಲ್ಲಿ ಅಂತ ಅಂದ್ರೆ ಪೊಲೀಸರಲ್ಲಿ ನಿಂತ್ಕೊಂಡು ಹೇಳ್ಬೇಕಾಗಿತ್ತು ನಿಲ್ಲಿಸಬೇಡಿ ಹಂಗೆ ಹಿಂಗೆ ಅಂತ. ಬಟ್ ಪೊಲೀಸರು ಇವಾಗ ತಲೆ ಕೆಡ್ಸ್ಕೊಂಡಿಲ್ವಂತೆ. ಪೊಲೀಸರು ಮುಂದೆನೆ ಕೂತ್ಕೊಂಡು ಆರಾಮಾಗಿ ಫೋನ್ಗೆ ನೋಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದಾರೆ. ಜನ ಎಲ್ಲಿ ಬೇಕೋ ಅಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಜಿಲ್ಲಾಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಎದ್ದೋಗಿ ನಿದ್ಗೆಟ್ಟು ಪರಿಶೀಲನೆ ಮಾಡಿ ಯಾಕೆ ಮಾಡ್ಬೇಕು ಇವೆಲ್ಲನೂ? ಅಧಿಕಾರಿಗಳ ಪಾಲನೆ ಮಾಡೋದಿಲ್ಲ ಅನ್ನೋದಾದ್ರೆ ತಹಸೀಲ್ದಾರ್ ಒಂದ್ ದಿವಸ ನಿಂತ್ಕೊಂಡು ಅವೆಲ್ಲನೂ ಮಾಡಿ ಅಲ್ಲಿ ಪೋಸ್ಟ್ ಕೊಟ್ಟು ಯಾಕೆ ಬರ್ಬೇಕಾಗಿತ್ತು? ಅಧಿಕಾರಿಗಳ ಕೆಲ ಪಾಲನೆ ಮಾಡ್ಸಕ್ ಆಗೋದಿಲ್ಲ ಅನ್ನೋದಾದ್ರೆ ಇವೆಲ್ಲನೂ ಮಾಡಿ ಇದೆಲ್ಲ ಆದ್ಮೇಲೆ ಮತ್ತೆ ನಾಮಫಲಕ ಹಾಕೋರು ದೊಡ್ಡದಾಗಿ ದೇವಾಲಯದ ಮುಂಭಾಗ ಮತ್ತೆ ದೇವಸ್ಥಾನದ ಸುತ್ತಮುತ್ತ ಭಾಗಗಳಲ್ಲಿ ಎಡ ಮತ್ತೆ ಬಲಭಾಗದ ವಾಹನ ನಿಷೇಧ ಪ್ರದೇಶ ಅಂತ ನಾಮಫಲಕ ಹಾಕೊಂಡ್ರೆ ಆದ್ರೂ ಮುಂದೆನೆ ಪಾರ್ಕಿಂಗ್ ಮಾಡ್ಕೊಂಡು ಹೋಗ್ತಾರೆ. ಜಿಲ್ಲಾಧಿಕಾರಿಗಳು ಆದೇಶ ಮಾಡೋರೆ ಇಲ್ಲಿ ವಾಹನ ಪಾರ್ಕಿಂಗ್ ಮಾಡಬಾರ್ದು ಅಂತ. ಆಮೇಲೆ ಪಾರ್ಕಿಂಗ್ ಇಲ್ದೋದು ಒಂಥರ ರೈ, ಅಲ್ಲಿಂದ ಒಂಚೂರು ಮುಂದಕ್ಕೆ ಹೋದ್ರೆ ದೊಡ್ಡದಾಗಿ ವಿಶಾಲವಾದ ಜಾಗ ಇದೆ ಪಾರ್ಕಿಂಗ್ ಮಾಡಕ್ಕೆ. ಜನಕ್ಕೆ ಅಲ್ಲಿಂದ ಇಲ್ಲಿಗೆ ನಡ್ಕೊ ಬರಕಾಯ್ತಾ ಇಲ್ಲ. ಪರಿಣಾಮ ಎಲ್ಲಂದ್ರಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಬೇಕಾದ ಸಂಬಂಧಪಟ್ಟ ಸಿಬ್ಬಂದಿಗಳು ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಅಲ್ಲಿ ಫೋನ್ ನೋಡ್ಕೊಂಡು ಮಾತಾಡ್ಕೊಂಡು ಕೂತವ್ರೆ. ಅವ್ರ ಮುಂದೆನೆ ಯಾರು ಹೆಂಗ್ ಬೇಕು ಹಂಗ್ ವೆಹಿಕಲ್ ನಿಲ್ಸ್ಕೊಂಡು ಓಡಾಡ್ತಾ ಇದ್ದಾರೆ. ಇದಕ್ಕೆ ಇವೆಲ್ಲ ಕಥೆಗಳು. ಜನ ಇದಕ್ಕೆ ಒಂದಿಷ್ಟು ಅಸಮಾಧಾನ ಹೊರ ಹಾಕಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದೇಶಗಳು ಬರೀ ಕಾಗದಕ್ಕೆ ಮಾತ್ರ ಉಳ್ಕೊಂಡಿದ್ದಾವೆ, ಹಂಗೆ ಹಿಂಗೆ ಅಧಿಕಾರಿಗಳ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿ ಸಹಜವಾದ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಂಗಳೂರು ಟು ಗೋವಾ ವಂದೇ ಮಾತರಂ ರೈಲು ಸಂಚಾರಕ್ಕೆ HD ಕುಮಾರಸ್ವಾಮಿ ಮನವಿ. ಹಾಸನ ಮಾರ್ಗವಾಗಿ ಅತಿ ವೇಗದ ರೈಲು ಸಂಪರ್ಕ ಕಲ್ಪಿಸಲು ಕೇಂದ್ರಕ್ಕೆ ಪತ್ರ. HDK ಕಾರ್ಯವೈಖರಿಗೆ ಜಿಲ್ಲೆಯ ಜನರಿಂದ ಮೆಚ್ಚುಗೆ. ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯ, ಜಿಲ್ಲಾಧಿಕಾರಿಗಳಿಗೆ ಮನವಿ. ವಿಜಯನಗರ ಬಡಾವಣೆ ನಿವಾಸಿಗಳಿಂದ ಪ್ರತಿಭಟನೆ. ಮಾನಸಿಕ ಖಿನ್ನತೆ ಹಿನ್ನೆಲೆ ಪಿಸ್ತೂಲ್ನಿಂದ ತನಗೆ ಗುಂಡು ಹಾರಿಸಿಕೊಂಡು ನಿವೃತ್ತ ಯೋಧ ಆತ್ಮಹತ್ಯೆ. ಹಳೆಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಸಕಲೇಶ್ಪುರ ಪಟ್ಟಣಕ್ಕೆ ಬೆಳ್ಳಂಬೆಳಿಗ್ಗೆ DC ಭೇಟಿ. ವಿವಿಧ ಪ್ರದೇಶಗಳಲ್ಲಿನ ಅವ್ಯವಸ್ಥೆ ಪರಿಶೀಲನೆ, ಸಮಸ್ಯೆಗಳ ಕುರಿತು ಸಾರ್ವಜನಿಕರಿಂದ ಸಮಸ್ಯೆ ಆಲಿಸಿದ DC ಲತಾ ಕುಮಾರಿ. ಜಿಲ್ಲಾಧಿಕಾರಿಗಳ ಆದೇಶ ಪಾಲನೆಗೆ ಹಿಂದೇಟು. ಬೇಲೂರಿನಲ್ಲಿ ಪಾರ್ಕಿಂಗ್ ಸಮಸ್ಯೆಗೆ ಕಾಣದ ಪರಿಹಾರ. ಕಂಡು ಕಾಣದಂತೆ ಸುಮ್ಮನೆ ಕುಳಿತ ಪೊಲೀಸ್ ಸಿಬ್ಬಂದಿಗಳು. ಇದಾಯ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ VVC TV. ಸತತ ಕಡೆ ನಮ್ಮ ಕಡೆ.